ಯಾಕೋ ಮನೆ ಓನರ್ ಬರ್ತಾ ಇದ್ದಾರೆ. ಭೂತಣ್ಣವರು. ಬರ್ರಿ ಭೂತಣ್ಣವ್ರೆ, ಬನ್ನಿ. ಯಾಕ ಮಾತಾಡ್ಬೇಕಾಯ್ತು ಕಣಮ್ಮ. ಅದಕ್ಕೆ ಬಂದೆ. ಹೇಳೋಗನ ಮುಂದಾಗ್ಲೇನಿ ಅಂತ ಹೇಳಿ ಬಂದೆ ಕಣಮ್ಮ. ಬಾರಣ್ಣ, ಬಾ ಕುತ್ಕ ಬಾ. ಯಾಕೆ ಮಾತಾಡಬೇಕು? ಬಾ ಕುತ್ಕ ಬಾ ಇಲ್ಲಿ. ಯಾಕೆ ಬಾಡಿಗೆ ಕೊಟ್ಟಿದ್ದೀನಲ್ಲ ಈ ತಿಂಗಳದು, ಯಾಕೆ ಇನ್ನು ಏನು ಮಾತಾಡಬೇಕು? ಏನಿಲ್ಲ ಕಣಮ್ಮ, ಈ ತಿಂಗಳು ನನ್ನ ಮಗನೂ ಸೊಸೆ ಊರಿಗೆ ಬರ್ತಾರಂತಿ. ಅದಕ್ಕೇನೆ ನಾನು ಒಬ್ಬಲ್ಲ ಹೆಂಗ ಹೊಲ್ದಾಗೆ ಗುಡ್ಲಾಗಿದ್ನಂತ. ಅದಕ್ಕೆ ಅಪ್ಪ ಗೊತ್ತೀವಿ ಕಣಪ್ಪ ಅಂತ ಹೇಳಿ ಫೋನ್ ಮಾಡಿದ್ರು. ಅವರು ಬೆಂಗ್ಳೂರಿಗೆ ಹೋಗಿದ್ಕಾಗಿನ ಕೊಟ್ಟಿದ್ದೆ ಕಣಮ್ಮ ಬಾಡಿಗೆರ. ಅದಕ್ಕೆ ಅವರು ಬರ್ತಾರಂತಿ. ನೀವು ಮನೆ ಖಾಲಿ ಮಾಡ್ಬೇಕಣಮ್ಮ. ಅಯ್ಯೋ, ಮನೆ ಖಾಲಿ ಮಾಡಬೇಕು? ಇದೇನು ಭೂತಣ್ಣವ್ರೆ ಹಿಂಗೆ ಹೇಳ್ತೀರಾ ನೀವು? ನನ್ನ ಮಗ ಸೊಸೆ ಬೆಂಗಳೂರಲ್ಲಿದ್ದಾರೆ, ನೀವು ಎಷ್ಟು ದಿನ ಬೇಕಾದರೂ ಇರ್ರಿ ಅಂತ ಹೇಳಿ ಇವಾಗ ಅಲ್ಲೇನೆ ಇನ್ನೊಂದು ತಿಂಗಳಿಗೆ ಖಾಲಿ ಮಾಡಬೇಕು ಅಂದರೆ ಹೆಂಗಾಗುತ್ತೆ ಭೂತಣ್ಣವ್ರೆ? ಅಯ್ಯೋ, ಇಲ್ಲೇನು ಮಾಡ್ತಾರೆ ಬಂದು ಇಂಥ ಉರಿಯ ಬಿಸಿಲಲ್ಲಿ, ಬೇಸಿಗೆ ಬೇರೆ. ಇವಾಗ ಇಲ್ಲೇನೂ ಇಲ್ಲ, ಸುಮ್ಮನೆ ಅಲ್ಲೇ ಬೆಂಗಳೂರಾಗ ಕೆಲ್ಸಕ್ಕೆ ಹೋಗ್ಕೊಂಡು ಇರೋದರ್ದಲ್ಲೇ ಯಾಕೆ ಬರ್ತಾ ಇದ್ದಾರೆ ಊರಿಗೆ? ನಮ್ಮ ಅಯ್ಯಮ್ಮನ ಕೈಲಿ ಆಗಲ್ಲ. ಅಲ್ಲೇನೆ ಅಡುಗೆ ಪಡಿಗೆ ಮಾಡಾಕಿ ಅಲ್ಲಿ ಸೋತ್ ಬೀಳ್ತಾಳೆ. ನನ್ನ ಕೈಲಿ ಆಗಲ್ಲಪ್ಪ ಸಾಣಿ ಅಂತಾಳೆ. ಅದಕ್ಕೇನೆ ನಾನು ಫೋನ್ ಮಾಡಿದ್ದಿ. ನಿಮ್ಮ ಅಮ್ಮನ ಕೈಲಿ ಆಗಲ್ಲಪ್ಪ ಕಣಪ್ಪ ಅಡುಗೆ ಮಾಡಾಕಿ, ಅವಳನ್ನು ಯಾಕ ಕೈ ಕಾಲೆಲ್ಲ ನೋಯ್ತಾವೆ, ಸೊಂಟಾಗಲ್ಲ, ಎದ್ದಳಕಾಲ ಕೂಕಮಕ್ಕಾಗಲ್ಲ ಅಂತಾಳೆ ನಮ್ಮ ಅಯ್ಯಮ್ಮ. ಅದಕ್ಕೇನತ್ತ ನಮಗೆ ಮುದ್ದೆ ಮಾಡಿಕೊಂಡು ಇಲ್ಲೇ ಇರ್ತಾರೆ. ನಾವು ಈಸ್ತೀನಿ ಹೆಂಗೆ ಗುಡ್ಲಾಕೊಂಡು ಇಬ್ಬರಳೆ ಅಲ್ಲ ಹೆಂಗತ್ತ ಹೊಲ್ದಾಗ ಇದ್ವಿ. ನಾನು ಒಬ್ಬ ಹೆಂಗ ಇರ್ತಿದ್ನತ್ತ, ಅವಳು ಹೆಂಗ ಒಂದಿಟ್ಟು ಹೆಂಗ ಅಡ್ಜಸ್ಟ್ ಮಾಡ್ಕೊಂಡತ್ತ, ಅವಳು ಹೆಂಗ ಹೊಲ್ದಾಗ ಇರೋಳತ್ತ. ನಾನು ಅವಳೊಬ್ಳಿಗೆ ಇನ್ನೇನಂತ ಇನ್ನು ಬಾಡಿಗೆ ಕೊಟ್ಟಿದ್ವಿ ಇರ್ತೀನಿ. ಅದಕ್ಕೆ ಬರ್ತಾರೆ ಅಂತ ಮುಂದಾಗ್ಲಿ ಹೇಳೋಗಣ ಅಂತೇಳಿ ಬಂದ್ವಿ ಕಣಮ್ಮ. ನೀವು ಎಲ್ಲ ನಮ್ಮ ಮನೆ ನೋಡ್ಕೊಂಡು ಮನೆ ಖಾಲಿ ಮಾಡ್ರು. ಯಾಕಂದ್ರೆ ಅವ್ರು ಬಂದೇಟ್ಕೇನೆ ತಗೋದಾಗ ಆಗಲ್ಲ ಅಂತ ಹೇಳಿ ನಾನು ಅದಕ್ಕೆ ಹೇಳೋಗಣ ಮುಂದಾಗ್ಲೇನೆ ಅಂತ ಹೇಳಿ ಬಂದು. ಈ ತಿಂಗಳು ಪೂರೈಸ್ಕೊಂಡು ಕೂತಾರಂತಿ. ಏನಿನ್ನೊಂದು ಒಂದು ವಾರ 15 ದಿವ್ಸ ಬಿಟ್ಕೊಂಡು ಬೋರ್ಬೋದು ಕಣಮ್ಮ. ಅದಕ್ಕೇನೆ ನೀನು ಖಾಲಿ ಮಾಡು ಅಂತ ಹೇಳೋಣ ಅಂತ ಬಂದೆ ಕಣಮ್ಮ. ಯಾಕೋ ಭೂತಣ್ಣವ್ರು ಬಂದಿದ್ದಾರೆ, ಬರ್ರಿ ಭೂತಣ್ಣವ್ರೆ ಕುತ್ಕೊ ಬನ್ನಿ. ಕುಕ್ಕಮ್ಮದಿನ್ನಿ ಏನಪ್ಪ ಹೋಗೋಣ. ನಮ್ಮ ಹುಡುಗರು ಓದ್ತಾರಂತೆ ಕಣಪ್ಪ. ರವಿ ಊರಿಗೆ ಬದ್ನಿ ಅಂತ ಹೇಳ್ದ. ಅದಕ್ಕೆ ಮನೆ ಖಾಲಿ ಮಾಡ್ರಮ್ಮ, ಇನ್ನೆಲ್ಲಿ ಬೆಂಗಳೂರಿಂದ ಅವ್ರ ಸಾಮಾನು ಪಾಮಾನು ಎಲ್ಲ ಆಕೆ ಬರ್ತಾರೆ. ಅದಕ್ಕೆ ಅತ್ತ ಮನೆ ಖಾಲಿ ಮಾಡಿರತ್ತ ಇಲ್ಲೇ ಬಂದಿರ್ತಾರೆ ಅಂತೇಳಿ ಅದಕ್ಕೆ ಹೇಳೋಣ ಅಂತ ಬಂದೆ ಕಣಪ್ಪ. ನೋಡ್ಕೊಂಡು ಇನ್ನೊಂದು ವಾರ 15 ದಿವ್ಸದೊಳಗೆ ಮನೆ ಖಾಲಿ ಮಾಡ್ರಿ. ಅಲ್ಲ, ಮನೆ ಕೊಟ್ಟಿದ್ರೆ ಭೂತಣ್ಣವ್ರೆ ಒಂದು 6 ತಿಂಗಳು ವರ್ಷ ನನ್ನ ಕೊಟ್ಟಿದ್ರೆ ಹಂಗೆ ಕಟ್ಕೊಂಬ್ತಿದ್ವಪ್ಪ ನಾವು. ನಿಮ್ಮ ಮನೆ ಖಾಲಿ ಐತೆ ಅನ್ನೋದಕ್ಕೋಸ್ಕರನೇ ನಾವು ಬಂದಿದ್ದು. ಇಲ್ಲಾಂದ್ರೆ ನಾವೇನು ಬರ್ತಾ ಇರಲಿಲ್ಲ. ನಾವು ಇವಾಗ ನೋಡು ಅಲ್ಲಿ ಏನು ಬಿಡತ್ತ ಬೇರೆ ಹೋಗಿರೋಣ ಅಂತ ಹೇಳಿ ನಾವು ಮನೆ ಬಿಟ್ಟು ಬಂದಿದ್ದೀವಿ. ಒಂದು 6 ತಿಂಗಳು ವರ್ಷ ನಾನು ಕೊಡಲಿಲ್ಲ, ಇನ್ನೂ 1 ತಿಂಗಳು 2 ತಿಂಗಳನ ಆಗಿಲ್ಲ. ನೀವು ಅಲ್ಲಿನೇ ಎಲ್ಲನ ಬಿಡ್ರಿ ಅಂತ ಹೇಳ್ತೀರಾ. ಇನ್ನೂ 1 ತಿಂಗಳಾಯ್ತಪ್ಪ, 1 ತಿಂಗಳು ಬಾಡಿಗೆ ಕೊಟ್ಟಿದ್ದೀವಿ ಅಷ್ಟೇ. ನೀವು ಅಲ್ಲೇ 1 ತಿಂಗಳಿಗೆ ಬಿಡ್ರಿ ಅಂತ ಹೇಳ್ತಾ ಇದ್ದೀರಾ. ಅವತ್ತೇ ಕೊಡಲ್ಲ ಅಂತ ಹೇಳಿದ್ರೆ ನಾವು ಬರ್ತಾ ಇರಲಿಲ್ಲಪ್ಪ. ಇವಾಗ ನೋಡು ಸಡನ್ನಾಗಿ ಬಂದು ನೀವು ಹಿಂಗೆ ಹೇಳ್ಬಿಟ್ರೆ ನಮ್ಮೂರಾಗೆ ಬಾಡಿಗೆ ಮನೆಗಳು ಸಿಗೋದು ತುಂಬ ಕಷ್ಟ. ಎಲ್ಲಿಗೆ ಹೋಗೋಣ ಹುಡಿಕೊಂಡು ಬಾಡಿಗೆ ಮನೆಗಳ್ನ? ಇವಾಗ ನಮ್ಮ ಮನೆಗೆ ಹೋಗೋಕ್ಕೂ ನಾವು ಬೇರೆ ಇರ್ತೀವಿ ಅಂತ ಹೇಳಿ ಬಂದಿದ್ದೀವಿ, ಆ ಮನೆಗೂ ಹೋಗೋಕ್ಕಾಗಲ್ಲ. ನೀವು ಕೊಟ್ಟಿದ್ರೆ ಒಂದು 6 ತಿಂಗಳು ವರ್ಷ ನನ್ನ ಕೊಡಲಿಲ್ಲ ಭೂತಣ್ಣವ್ರೆ. ಅಯ್ಯೋ, ನಾನು ಇನ್ನು ಅವ್ರು ಗೊತ್ತಾರೆ ಅಂತ ಗೊತ್ತೇ ಇರಲಿಲ್ಲ ಕಣಪ್ಪ. ಹೋಗಪ್ಪತ್ತ ನಾನು ಯೋಸ್ತೀನಿ ಅಂತ ಇರೋಣ ಅಂತಂದ. ನಮ್ಮ ಎಮ್ಮು ಬೇರೆ ಅಲ್ಲಿ ಆಗಲ್ಲ ಅಡುಗೆ ಪಡಿಗೆ ಮಾಡಾಕಿ. ಅದಕ್ಕೆ ನಮ್ಮ ಎಮ್ಮನು ಬರ್ಲಿ ಕಣಪ್ಪ ಅಂತ ಹೇಳ್ತು. ಭಾನುವಾಗ ಅಡುಗೆ ಮಾಡೋಕೆ ಹೋಗುತ್ತೆ, ಶಿಶ್ವರದ ಮಕ್ಕಳನ್ನೆಲ್ಲ ನೋಡ್ಕೊಂಡು ಫೋನ್ ನೋಡೋದು ಮತ್ತು ರೀಲ್ಸ್ ಮಾಡೋದು ಎಲ್ಲ ಮಾಡುತ್ತೆ. ಯಾಕಾಗಲ್ಲ? ಫೋನು ನೋಡೋದು, ಫೋನ್ನಾಗೆಲ್ಲನ ಇದು ಮಾಡೋದು ಎಲ್ಲ ಮಾಡುತ್ತಪ್ಪ ನಮ್ಮಯ್ಯಮ್ಮ. ಅಡುಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಶಿಸ್ಪರ್ದಾಗ ಎಲ್ಲ ಮಾಡ್ಬಿಡ್ತೀನಿ ಅಂತೈತಿ. ಅದು ಒಂದು ಈಗ ಅಕ್ಕಿನ ಮೇನು ಇವಾಗ ಅವ್ರಿಗೂ ಅಲ್ಲಿರೋಕೆ ಆಗ್ತಿಲ್ಲ. ಅದಕ್ಕೇನೆ ಬರ್ತಾ ಇದ್ದಾರೆ. ನಾವು ಹಂಗೆ ಹೇಳ್ದಾರೇನೆ ಈಗ ನೋಡಪ್ಪ ಯಾಕೆ ಬಂದರು ದುಡಿಯೋಕ್ಕಾಗಲ್ದಾಗೆ ಅಂತ ಹೇಳಿ ಊರಾಗೆಲ್ಲ ಹಂಗೆ ಹೋಗ್ತಾರೆ ಅಂತ ಹೇಳಿ ನಮ್ಮ ಅಮ್ಮನ ಮೇಲೆ ಹೇಳೋದು ಅಷ್ಟೇ. ನಮ್ಮ ಅಮ್ಮನ ಮಾಡ್ತಾಳಮ್ಮ, ಹೊಲ್ದಾಗೂ ಮಾಡ್ತಾಳೆ, ಶಿಸ್ವಾರ್ದಾಗೂ ಹೋಗಿ ಹುಡುಗರ್ನೆಲ್ಲ ಆಟ ಆಡಿಸ್ತಾಳೆ, ಅಡುಗೆ ಮಾಡ್ತಾಳೆ, ಶಿಸ್ವಾರ್ದಾಗೂ ಮನ್ಯಾಗೂ ಮಾಡ್ತಾಳೆ. ಅವ್ರಿಗೆಲ್ಲ ಇರೋಕೆ ಆಗಲ್ಲ ಇಷ್ಟೇ, ಅದಕ್ಕೆ ಬರ್ತಾರೆ. ಹುಡುಗರು ಬೇರೆ ದೊಡ್ಡವಾದ್ವಾ, ಅಲ್ಲಿ ಬೇರೆನೇ ಬೆಂಗಳೂರಾಗೆ ಬೋಲು ದುಡ್ಡು ಅಂತಮ್ಮ ಓದ್ಸಕ್ಕೆ. ಒಂದೊಂದು 50,000 ಲಕ್ಷ ಆಗ್ಬೇಕಂತಿ. 50,000 ಎಲ್ಲ ನಡೆಯಲ್ವಂತಲ್ಲಿ. ಇಟ್ಟಿಟ್ಟು ಹುಡುಗರಿಗೆ 50,000 ಕಟ್ಬೇಕಂತಿ, ಎಲ್ಲ ಲೋಕ್ಸ್ ಕಟ್ಲಿ ಅಂತಿ. ಅದಕ್ಕೇನೆ ಅಪ್ಪ ಇಲ್ಲಿರಕ್ಕಲ್ಲ, ಅಲ್ಲೇ ಬಂದು ಹುಡುಗರ್ನ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿ ಅಲ್ಲೇ ಊರಾಗೆ ಹೊಲ್ದಾಗ ಏನಾರು ಮಾಡ್ಕೊಂಡಿರ್ತೀವಿ ಕಣಪ್ಪ ಅಂತಂದ್ರು. ಸರಿ ಕಣಪ್ಪ ಆತ್ ಬರ್ರಿ ಅಂತಂದು. ಮನೆ ಮಕ್ಳು ಮನೆ ಬೋರ್ದಲ್ಲಿ ಇನ್ನೆಲ್ಗೂ ಹೋಗ್ತಾರೆ. ಬೋರ್ರಪ್ಪ ಇನ್ನೇಸ್ತೀನಿ ಇರೋದು ಇದ್ರೇನು ತಪ್ಪಲ್ಲ. ಇಷ್ಟು ಸಾಲಪ್ಪಲ್ಲ ಮಾಡಿದ್ವಿ ಬೋರ್ ಹಾಕಿ, ಅದು ಒಂದಿಷ್ಟು ಸಾಲಪ್ಪಲ್ಲ ತೀರ್ತು. ಅದಕ್ಕೆ ಅತ್ತ ಇನ್ನೊಂದು 2 ಸಾಂಗ್ಗಳು ಇದಾವೆ, ಅವನು ಎಲ್ಲ ಕಟ್ಟಿ ಕ್ಲಿಯರ್ ಮಾಡ್ಕೊಂಬಾರ ಬಂದೆಲ್ಲನ ಕಟ್ಟಿ ಎಲ್ಲ ಸಾಂಗ್ದವೆಲ್ಲ ತೀರಿಸ್ಕೊಬಿಟ್ಟು ಹೆಂಗೆ ನೆಮ್ಮದಿಗಿರ್ತೀವಿ ಕಣಪ್ಪ ಅಂದ್ರು. ಸರಿ ಕಣಪ್ಪ ಆತು ಬರ್ರಿ ಅಂತ ಹೇಳಿದ್ನಿ. ಅದಕ್ಕೆ ನಾನು ನಿಮಗೆ ಮುಂದಾಗಲೇ ಹೇಳ್ತಾ ಇದ್ದೀನಿ ಖಾಲಿ ಮಾಡ್ರಿ ಅಂತ. ಸರಿ ಆಯ್ತು ಹೇಳು. ಯಾವ್ದನ್ನ ಸಿಕ್ಕರೆ ನೋಡ್ಕೊಂಡು ಖಾಲಿ ಮಾಡ್ತೀವಿ.
ಅಲ್ಲ ಸಿಕ್ಕ್ರಿ ಅಂತ ಹೇಳ್ಬೇಡ್ರಿ. ಯಾವ್ದನ್ನ ನೋಡ್ಕೊಂಡು ಖಾಲಿ ಮಾಡ್ರಿ. ಸುಮ್ಮನೆ ತಗದೆ ಯಾಕೆ ನೀವು ಬೈಕಬಾರ್ದು ನೋಡಪ್ಪ. ನಮ್ಗೆ ಅರ್ಜೆಂಟ್ನಾಗ ಇದು ಮಾಡಿದ್ರು ಅಂತ ಹೇಳಿ ಅದಕ್ಕೆ ಹೇಳೋಗನಂತ ಬಂದು. ಬರ್ತೀನಿ ಕಣಪ್ಪ. ಹ್ಞೂ ಸರಿ ಕಣಣ್ಣ ಆಯಿತು. ಅಲ್ಲ ಕಣ್ರಿ, ಇವರು ಬೆಂಗಳೂರಾಗ ಇದ್ದಾರೆ 6 ತಿಂಗಳು ವರ್ಷನ್ಗಟ್ಲೆ ಬರಲ್ಲ. ಅಲ್ಲೇ ಅವ್ರು ಅಲ್ಲಿ ಸಣ್ಣ ದಿನ ಆಗಿತ್ತಲ್ಲ, ಅದಕ್ಕೆ ನೋಡಿ ಬಂದ್ವಿ ನಾ ಅಮ್ಮನಿಗೆ. ಅಲ್ಲ ಖಾಲಿ ಮಾಡ್ರಿ ಅಂತ ಹೇಳ್ತೈತಲ್ಲ ಈ ಅಣ್ಣ ಭೂತಣ್ಣ ಬಂದು. ನೋಡಮ್ಮ, ನಾವು ಬ್ಯಾರೆ ಬಂದ್ವಿ, ಇವಾಗ ಅವ್ರು ಖಾಲಿ ಮಾಡ್ರಿ ಅಂತಾರೆ. ಇವಾಗ ಬಾಡಿಗೆ ಮನೆಗಳು ಎಲ್ಲಿ ಹುಡ್ಕಕ್ಕೆ ಹೋಗೋಣ ಹೇಳು? ಇಲ್ಲೇ ಐತಿ ಅಂತೇಳ್ರಿ ಅಪ್ಪನ ಬಂದ್ಬಿಟ್ವಿ. ಇವಾಗ ಏನೋ ನಮ್ಮ ಬಾಡಿಗೆ ಮನೆಗಳು ಎಲ್ಲೂ ಸಿಗಲಿಲ್ಲ ಅಂದರೆ ಆ ಮನೆಗೆ ಹೋಗ್ಬೇಕಾಗುತ್ತೆ ಅಷ್ಟೇ ನಾವು. ಏ ಬೇಡ ಕಣ್ರಿ, ಆ ಮನೆಗೆ ಯಾಕೆ ಹೋಗೋಣ? ಆ ಮನೆಗೆ ಇರಲ್ಲ ಅಂತ ಬಂದ್ಮೇಲೆ ನಾವ್ಯಾಕೆ ಆ ಮನೆಗೆ ಹೋಗೋಣ? ಏನು ನಮ್ದೇ ನೀನು ಸೈಟ್ ಐತಿ, ಹೆಂಗೋ ಅತ್ಲಾಗೆ ಏನೋ ಮಾಡ್ಕೋಬೋದು. ಏನು ಸೈಟ್ ಐತಲ್ಲ, ನಮ್ದೇನು ಜಾಗಿಲ್ಲ ಅಂದರೆ ಬಿಡಪ್ಪ, ಜಾಗಿಲ್ಲ ಎಲ್ಲಿ ಮಾಡ್ಕೊಂಬನ ಏನು ಅನ್ಬೋದಾಗಿತ್ತು. ಸೈಟ್ ಇಕ್ಕೊಂಡು ನಾವ್ಯಾಕೆ ತಿರ್ಗಾ ಅಲ್ಲಿಗೆ ಹೋಗೋಣ? ಅಲ್ಲ, ಅವ್ರು ಇನ್ನೊಂದು ವಾರ 15 ದಿವ್ಸ ಬರ್ತಾರಂತಲ್ಲ. ಇನ್ನೊಂದು ವಾರ 15 ದಿವ್ಸಕ್ಕೆ ಮನೆ ಕಟ್ಬಿಡ್ತೀಯ ನೀನು ಸುಮ್ಮನಾದರೂ ಇರ್ಬೋದಾಗಿತ್ತು. ಒಡವೆ ಮಾಡಿಸ್ಕೊಕ್ಕಂಡ್ರೆ ಅದೇ ದುಡ್ಡಿಗೆ ಇವಾಗ ಕಟ್ಬೋದಾಯ್ತು. ಕಾಂಟ್ರಾಕ್ಟ್ ಕೊಟ್ಟಿದ್ರ ಅತ್ಲಾಗ ಒಂದು 6 ತಿಂಗಳು ಮನೆ ಮುಗಿಸ್ಕೊಡಾರ ಅತ್ಲಾಗೆ. ಇವಾಗ ನೋಡು, ಇವನೇನಾನು ಬಿಡು ಅಂತಂದ್ರೆ ಎಲ್ಲಿಗೆ ಹೋಗೋಣ ಹೇಳು? ಅಯ್ಯೋ ಒಡವೇನು ಬಿಡಿ, ಇವಾಗ ಹೋಗಿ ಬ್ಯಾಂಕಿಗೆ ಇಕ್ಕಿದ್ರು ದುಡ್ಡು ಕೊಡ್ತಾರೆ. ಅಲ್ಲ, ಸಾಲ ಇಲ್ದಂಗೆ ನಮ್ಮ ದುಡ್ಡನ್ನ ನಾವು ಕಟ್ಕೋಬೋದಾಗಿತ್ತು. ಇವಾಗ ಒಡವೆ ಇಕ್ಕಿದ್ರೆ ಅದನ್ನ ಬ್ಯಾಂಕಿಗೆ ಬಡ್ಡಿ ಬರುತ್ತೆ. ಬಡ್ಡಿ ಎಲ್ಲನ ಯಾರು ಕಟ್ತಾರೆ? ಸುಮ್ಮನೆ ನಾವು ಒಂದಿಷ್ಟು ಮನೆ ಮಾಡ್ಕೊಂಡಿದ್ರೆ ಆಗಿತ್ತು. ಒಡವೆ ಹಾಕೊಂಡು ಎಲ್ಲಿಗೆ ಹೋಗಂಗೈತಿ? ಯಾವ ಫಂಕ್ಷನ್ಗೂ ಹೋಗಂಗಿಲ್ಲ, ಎಲ್ಲಿಗೂ ಹೋಗಂಗಿಲ್ಲ. ನೀನಿನ್ನೇನು ಸುಮ್ಮನಿರ್ರಿ, ಒಡವೆ ಇರಬೇಕು. ನಮ್ಮ ಅಕ್ಕ ಹೇಳಿಲ್ವಾ ಈಗ? ಮನೆ ಯಾರು ನೋಡಲ್ಲ, ಬಂದು ಒಡವೆ ಇರಬೇಕು. ಎಲ್ಲನೂ ಹೋಗಿತ್ತಾಗೆ ಕೊಳ್ಳು ನೋಡ್ತಾರೆ, ಕಿವೆ ನೋಡ್ತಾರೆ, ಎಂಥ ಸರ ಹಾಕ್ಕೊಂಡವ್ರೆ, ಕರಿಮಣಿ ಸರ ಹಾಕ್ಕೊಂಡವ್ರ, ಮಂಗಲಿ ಸರ ಹಾಕ್ಕೊಂಡವ್ರ ಅಂತ ನೋಡ್ತಾರೆ ಅಂತ ಹೇಳಿ ನಮ್ಮ ಅಕ್ಕ ಹೇಳಿಲ್ವೇ? ನಿಮಗೇನು ಗೊತ್ತು? ಸುಮ್ಮನಿರ್ರಿ. ನಮ್ಗೆಲ್ಲನೂ ಹೋಗಿತ್ತಾಗೆ ಹೆಂಗಸ್ರಿಗೆ ಏನು ಆಸ್ಕದಂಗೆ ಆಗುತ್ತೆ ಕರಿಮಣಿ ಹಾಕ್ಕೊಂಡು ಹೋಗ್ಬೇಕಂದ್ರೆ. ಮೊನ್ನೆ ಇದ್ದ ಸರನು ಯಾವನ ನೀಡಿ ಕಿತ್ಕೊಂಡು ಹೋದ ಮನೆಯಾಳ. ಏನು ಮಾಡೋಕ್ಕಾವತ್ತು ಮಾಡಿಸ್ಕೊಂಡು ಬ್ಯಾಂಕಿಗೆ ಇಕ್ತೀನಿ ಬಿಡ್ರಿ. ಅದನ್ನ ಬಿಡಿಸ್ಕೋಬೇಕಲ್ಲ ತಿರುಗಿ ದುಡ್ದು. ಯಾಕೆ ಸುಗುಣ, ಏನಾತೆ? ಅಲ್ಲ ಕಣಮ್ಮ, ಒಡವೆ ಯಾಕೆ ಮಾಡಿಸ್ಕೊಂಡೆ ಅಂತ ಹೇಳಿ ರೇಗಾಡ್ತಾ ಇದ್ದಾರೆ. ಒಡವೆ ನಾನೇನೇನು ತಿಂದಿದ್ದೀನಿ, ಅಲ್ಲ ಐತಿ. ಇವಾಗ ಬ್ಯಾಂಕಿಗೆ ಬಿಸಾಕಿರೋನು 8 ಲಕ್ಷ ದುಡ್ಡು ಕೊಡ್ತಾರೆ. ಇವಾಗ 8-9 ಲಕ್ಷ ದುಡ್ಡು ಕೊಡ್ತಾರೆ. 10-11 ಲಕ್ಷ ರೂಪಾಯಿ ಒಡವೆ ನಂದು. ಅವರು ಓನರ್ ಬಂದಿದ್ರು, ಮನೆ ಓನರು. ಅವ್ರ ಮಕ್ಕಳು ಮಗನೂ ಸೊಸೆ ಏನೋ ಬರ್ತಾರಂತೆ, ಅದಕ್ಕೆ ಮನೆ ಖಾಲಿ ಮಾಡ್ರಿ ಅಂತ ಹೇಳಿ ಹೇಳಿದ್ದಾರೆ. ಅದಕ್ಕೆ ಮನೆ ಖಾಲಿ ಮಾಡೋಕ್ಕೆ ನಾವು ಬಾಡಿಗೆ ಮನೆ ನೋಡ್ಕೋಬೇಕು. ಅದಕ್ಕೆ ಇವಾಗ ಹೆಂಗಪ್ಪ ಮಾಡೋದು ಒಮ್ಮಂಗೆ ಆಗೈತೆ ಅಂತ ಹೇಳಿ ಯೋಚನೆ ಮಾಡ್ತಿದ್ವಿ. ಅದಕ್ಕೆ ನಮ್ಗೆ ಬೈತಾ ಇದ್ದಾರೆ, ನೀನು ಒಡವೆ ಮಾಡಿಸ್ಕೊಂಡೆ, ಅದೇ ದುಡ್ಡು ಮನೆ ಕಟ್ಕೋಬೋದಾಗಿತ್ತು ಅಂತ ಹೇಳಿ. ಇವತ್ತು ಹೋಗಿ ಬ್ಯಾಂಕಿಗೆ ಇಕ್ಕಿರೂ ಒಡವೆ ಎಷ್ಟೊಂದು ರೇಟ್ ಸಿಗುತ್ತೆ, ಕೊಡ್ತಾರೆ ಎಲ್ಲನ. ಒಡವೆ ಹೆಂಗೆ ಬಂಗಾರದ ರೇಟ್ ಐತೆ ಹಂಗೆ ಕೊಡ್ತಾರೆ. ಅದಕ್ಕೇನೆ ಹೇಳಿದ್ರೆ ನೀನು ಒಡವೆ ಮಾಡಿಸ್ಕೊಂಡೆ ಅಂತ ನನ್ನ ಮೇಲೆ ಸಿಟ್ಟಾಗ್ತಾ ಇದ್ದಾರೆ. ಬ್ಯಾಂಕಿಗೆ ತಗೊಂಡೋಗಿ ಬ್ಯಾಂಕಿಗೆ ತಗೊಂಬ ಅಷ್ಟೇ. ಮಾರಿದ್ರೂ ಮಾರ್ಬೋದು ಒಡವೆ. ಇವತ್ತೇನು ಬಂಗಾರದ ಅಂಗಡಿ ತಗೊಂಡೋಗಾದ್ರೂ ಮಾರ್ಬೋದು. ಮಾರೋದಕ್ಕೆ ಮಾರಕ್ಕೆ ಹೋಗ್ತೀಯ? ಬ್ಯಾಂಕಿಗೆ ಇಕ್ಕೋದು, ದುಡ್ಡಿತ್ತು ಕಾಲಕ್ಕೆ ಬಿಡಿಸ್ಕೊಂಬೋದು, ಬಡ್ಡಿ ಕಟ್ಟಿ ರಿನಿವಲ್ ಮಾಡೋದು. ರಿನಿವಲ್ ಮಾಡ್ತಾ ಇದ್ದರೆ ಏನು ಜಾಸ್ತಿ ಏನು ಬಡ್ಡಿ ಬರೋಲ್ಲ. ವರ್ಷ ಆದಮೇಲೆ ಜಾಸ್ತಿ ಬಡ್ಡಿ ಬರುತ್ತೆ. ವರ್ಷಕ್ಕೆ ಹಿಂಗೇನೆ ಬಡ್ಡಿ ನೋಡ್ಕೊಂಡು ಬಡ್ಡಿ ದುಡ್ಡು ಕಟ್ಟಿ ರಿನಿವಲ್ ಮಾಡಿದ್ರೆ ಆಯ್ತು ಅಷ್ಟೇ. ರಿನಿವಲ್ ಮಾಡಿದ್ರೆ ಕಡಿಮೆ ದುಡ್ಡು ಆಗುತ್ತೆ. ಏನೋ ಮಾಡ್ತೀವಿ ಮಾಡಮ್ಮ. ಹೆಂಗೆ ಹೊತ್ಲಾಗಿ ಒಂದಿಟ್ಟು ಬೇಸ್ಮೆಂಟ್ ಹಾಕಿದ್ರೆ ಹೆಂಗೋ ಆಗೋದತ್ಲಾಗ ನಮ್ಮ ತೆಗಿರೋ ದುಡ್ಡಿಗೆ ಹೆಂಗೆ ಸಾಲ ಇಲ್ದಂಗೆ ಕಟ್ಕೊಂತಿದ್ವತ್ತ. ಇವನ್ ನೀನು ಸುಮ್ಮನೆ ಇರ್ದಲ್ದಲೇ ಒಡವೆ ಹಾಕ್ಕೊಂಡೆ, ನೀನು ತೆಗಿದಿದ್ದೆಲ್ಲ ಹೋಯ್ತತ್ತ. ಒಂದು 2 ಲಕ್ಷ ರೂಪಾಯಿ ಇದೊಂದು ಅದನ್ನೆಲ್ಲ ಗಟ್ಟಿ ಐತೆ. 2 ಲಕ್ಷ ರೂಪಾಯಿ ಇದ್ದಿದ್ರೆ ಬೇಸ್ಮಟ್ಟ ಆಗೋದು. ಏನು ಪಿಲ್ಲರ್ ಏನು ಬೇಕಾಗ್ತಿರ್ಲಿಲ್ಲ, ಒಂದು ಸ್ವಲ್ಪ ಸಣ್ಣದಾಗೇ ಕಟ್ಕೋಬೋದಾಯ್ತತ್ತಾಗೆ. ಇವಾಗ ಅವ್ರು ಏನೋ ಹೋಗು ಅಂತಂದರೆ ತಿರ್ಗಿ ಆ ಮನೆಗೆ ಹೋಗ್ಬೇಕಾಗುತ್ತೆ ನಾವು. ಆ ಮನೆಗೆ ಯಾಕೆ ಹೋಗ್ತೀರಾ? ಹೋಗ್ಬೇಡ್ರಿ, ಬಂದಮೇಲೆ ಹೋಗ್ಬಾರ್ದು ಸಾದ್ರ. ಅಯ್ಯೋ ನಾವು ಬಂದಿದ್ದೀವಿ ಮನೆ ಕಟ್ಕೊಂತೀವಿ ಅಂತ ಬಂದಮೇಲೆ ನೋಡಪ್ಪ ತಿರ್ಗಿ ಹೋಗಿ ಇಲ್ಲಿಗೆ ಬಂದರು ಅಂತಾರೆ. ಯಾವ್ದಾರ ಬೇರೆ ಮನೆ ನೋಡ್ಕೊಂಡು 2-3 ಸಾವಿರ ಬಾಡಿಗೆ ಆದರೂ ಆಗಲಿ, ಹೋಗ್ರಿ ಅಷ್ಟೇ. ನಾನೇನು ಸ್ಟ್ಯಾಂಡರ್ಡ್ ಆಗಿರೋ ಮನೆ ಸಿಗ್ತಾವೆ ಇಲ್ಲಿ 5-6 ಸಾವಿರ ರೂಪಾಯಿ ಬಾಡಿಗೆ. ಅಲ್ಲೆಲ್ಲ ಯಾರ್ಯಾರು ಚೆನ್ನಾಗಿ ಕಟ್ಟಿದಾರಂತೆ. ಒಂದು ಸ್ವಲ್ಪ ಆ ಕಡೆಗೆ 1-2 ಮನೆಯನ್ನು ಹೊಸ್ದಾಗಿ ಕಟ್ಟಿದಾರಂತೆ. ಇವಾಗ ಮೊನ್ನೇನು ಗೃಹ ಪ್ರವೇಶ ಮಾಡಿದಾರಂತೆ. ಹೋಗೋದೇನು 5-6 ಸಾವಿರ ರೂಪಾಯಿ ಬಾಡಿಗೆ ಆದರೂ ಆಗಲಿಲ್ಲ ಏನು, 6-7 ಸಾವಿರ ಆಗಲಿಲ್ಲ ಏನು, ದುಡ್ದೇನು ಆಮೇಲೆ ತೀರಿಸ್ಬೋದು ನಾವೇನು. ಅಷ್ಟೇ ಹಂಗೆ ಮಾಡ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ? ಅವ್ರು ಖಾಲಿ ಮಾಡಿರಿ ಅಂತಂದ್ರೆ ಓನರ್ ಬಂದು ಮನೆ ಖಾಲಿ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋಣ? ಇನ್ನೊಬ್ರು ಯಾರನ ಮೊನ್ನೆ ಹೊಸ್ದಾಗಿ ಕಟ್ಟಿ ಗೃಹ ಪ್ರವೇಶ ಮಾಡಿವ್ರಂತೆ. ಅದಕ್ಕೆ ಅಲ್ಲಿಗೆ ಹೋಗ್ತೀವಿ ಮನೆ ನೋಡ್ಕೊಂಬಂದು ಅಷ್ಟೇನು. ಇನ್ನೇನು ಮಾಡೋಕ್ಕಾಗುತ್ತೆ? ಸ್ಟ್ಯಾಂಡರ್ಡ್ ಆಗಿರೋ ಮನೆ ಮಾಡ್ತೀವಿ, ಅಲ್ಲೇ ಇರ್ತೀವಿ, ಆಮೇಲೆ ಮನೆಗಿನೇ ಕಟ್ಕೊಂತೀವಿ ನಾವು. ಏನು ಮಾಡೋಕ್ಕಾಗುತ್ತೆ? ಇವಾಗ ಬಂದು ಅವ್ರು ಹೇಳಿದಾರೆ ಅಂದಮೇಲೆ ಬಿಡಲೇಬೇಕು. ನಾನಂತೂ ಅಲ್ಲಿಗೆ ಹೋಗಲ್ಲ. ಒಂದು 6-7 ಸಾವಿರ ರೂಪಾಯಿ ಬಾಡಿಗೆ ಅದು ಚಿಂತೆಕಿಲ್ಲ, ನಾನೇನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಎಷ್ಟನಾಗಲಿ ಪರವಾಗಿಲ್ಲ, ನಮ್ತಾಗೇನು ದುಡ್ಡು ಐತಿ. ತಿರ್ಗಾ 6 ಮನೆ ಬಾಕ್ಲಾಗ ಸುತ್ತಾಕೊಂಡು ನಮ್ದೇನು ಸೈಟ್ ಐತಿ. ಸೈಟ್ ಇದ್ದು ದುಡ್ಡಿದ್ದು ತಿರ್ಗಾ ಬೇಡ ಅಲ್ಲಿ ಅಂತ ಹೇಳ್ಬಿಟ್ಟು ಆ ಮನೆಗೆ ಹೋದ್ರೆ ತಿರ್ಗಾ ನಾವು ಚೀಪ್ ಆಗಿಬಿಡ್ತೀವಿ. ನಾವಂತೂ ಅಲ್ಲಿಗೆ ಹೋಗಲ್ಲ.
ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.